ಹಿಂದೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ವರ್ಕ್ ಮಾಡಿದ್ದಾರೆ, ಗೃಹ ಮಂತ್ರಿ ಆಗಿದ್ದಾರೆ, ಮತ್ತೇನೂ ಆಗಿದ್ದಾರೆ, ವರ್ಕ್ ಮಾಡಿದ್ದಾರೆ, ಮೊದಲು ರಾಷ್ಟ್ರ ಮಟ್ಟದ ಈ ಒಂದು ಕ್ಯಾಬಿನೆಟ್ದಲ್ಲೂ ಕೆಲಸ ಮಾಡಿದ್ದಾರೆ, ಅನುಭವ ಅದ. ಮತ್ತು ಎಲ್ಲರಿಗಿಂತ ಹೆಚ್ಚಿಗೆಪ್ಪ ಅಂದರೆ ಇವರು ಎಲ್ಲರಿಗಿಂತ ಹೆಚ್ಚು ಲಾಯಲಿಸ್ಟ್ ಸೋನಿಯಾ ಗಾಂಧಿ ಅಥವಾ ಇಂದಿರಾ ಗಾಂಧಿ ಮನೆಗೆ ಇವರು ಭಾಳಷ್ಟು ಆಪ್ತರು, ನಮ್ಮ ಡಿ ಕೆ ಶಿಗಿಂತಲೂ ಆಪ್ತರು. ಅದಕ್ಕೆ ಡಿ ಕೆ ಶಿ ಅವರು ಏನಾದರೂ ಮಾಡಿ ಅವ್ರು ತಂದಿಟ್ಟು ಹೆಂಗಪ್ಪ ಅನ್ನೋಂಥ ವಿಚಾರಗಳು ಹೋಗ್ತಾರೆ, ಇಲ್ಲ ಅಂತಲ್ಲ, ಅದಂತಲ್ಲ ಇರ್ಬೋದು. ಯಾಕಂದರೆ ಇತ್ತೀಚೆಗೆ ಒಂದಿಷ್ಟು ವಿಷಯದಲ್ಲೇ ಅವರು ಒಂದಿಷ್ಟು ಮೂಗು ತೂರಿಸೋಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದರಲ್ಲೂ SC/ST ಅವರ ನಿಮಗೆ ಗೊತ್ತದ ಮೊನ್ನೆ ಏನಪ್ಪ ಅಂದ್ರೆ ಅವರ ಒಂದು ವಿಶೇಷವಾಗಿ ಡಿಪಾರ್ಟ್ಮೆಂಟ್ದಂಥ ಪ್ರಮೋಷನ್ ಸಲುವಾಗಿ ಒಂದಿಷ್ಟು ಪ್ರಶ್ನೆ ಮಾಡಿ ಅವ್ರಿಗೆ ಎನ್ನೇ ಆಗಬಾರ್ದಪ್ಪ ಹಂಗೆ ಮಾಡಿರಿ ಅಂತ ಲೆಟ್ರ್ ಬರೆಯುವಂಥ ಪ್ರಯತ್ನ ಮಾಡಿದ್ರು. ಅದು ಹೇಳಿದ್ರು ಸಹ ಇದು ಓಪನ್ ಆಗಿ. ಈಗಾಗ ಅದೆಲ್ಲ ಅನ್ಯಾಯ ಮಾಡಿದ್ದಾರೆ ನಿಜವಾಗೂ SC/ST ಅಥವಾ OBCಗೆ ಅನ್ನುವಂಥ ಒಂದು ಮಾತು ಬಂದದ. ಬಟ್ ಅದನ್ನು ಹೇಳಿ ಒಂದು ರೀತಿಯಿಂದ ಸಿದ್ದರಾಮಯ್ಯರಿಗೆ ಒಂದು ಎಚ್ಚರಿಕೆ ಕೊಡೋ ದಿಶೆಯಲ್ಲಿ ಹೇಳಿದ್ದು ನೋಡಿದ್ರೆ, ಅದೇ ಕಾಲಕ್ಕೆ ಏನಪ್ಪ ಅಂತಂದ್ರೆ ಈ 4 ಜನ ನಿಮಗೆ ಗೊತ್ತದ ರಾಜ್ಯಸಭೆಗೆ ಆಯ್ಕೆ ಆಗುವಂಥದ್ದು ನಮ್ಮ ಆ ಸಂದರ್ಭದಲ್ಲೂ ಸಹ ಇನ್ನೂ ಆದರೂ ರಿಸಲ್ಟ್ ಇಟ್ಟಿದ್ದಾರೆ ಅವ್ರು 4 ಮಂದಿ ಹೆಸರನ್ನು. ಕರ್ನಾಟಕದ ಒಂದು ಏನು ವಿಧಾನ ಪರಿಷತ್ತಿಗೆ 4 ಜನರ ಹೆಸರನ್ನು ಒತ್ತಿಟ್ಟಿದ್ದಾರೆ, ಇನ್ನೂ ಪ್ರಕಟ ಮಾಡಿಲ್ಲ. ಇದ್ಯಾಕೆ